ಸಂಜು ಸ್ಯಾಮ್ಸನ್ ಅವರ ಫಾರ್ಮ್ ಬದಲಿಸಿದ ಆ ಒಂದು ಫೋನ್ ಕಾಲ್. ಹತ್ತು 6 0 24 ಮತ್ತು 6 ರನ್ಗಳು. ಇದು T20 ವಿಶ್ವಕಪ್ಗಿಂತ ಮೊದಲು ಸಂಜು ಸ್ಯಾಮ್ಸನ್ ಅವರ ಸ್ಕೋರ್ ಕಾರ್ಡ್. ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಅವರು ಗಳಿಸಿದ್ದು ಕೇವಲ 46 ರನ್ಗಳು ಮಾತ್ರ. ಇನ್ನೇನು ಕೆರಿಯರ್ ಮುಗಿದೇ ಹೋಯಿತು ಅಂದುಕೊಂಡಿದ್ದ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯಿಂದ ಬಂದಂತಹ ಫೋನ್ ಕಾಲ್ ಸಂಜು ಸ್ಯಾಮ್ಸನ್ ರವರ ಹಣೆ ಬರಹವನ್ನೇ ಬದಲಿಸಿತು. ಹೌದು ವೀಕ್ಷಕರೇ, ಇಂದು ನಾವು ಭಾರತೀಯ ಕ್ರಿಕೆಟ್ನ ಕೇರಳ ಮ್ಯಾಜಿಕ್ ಸಂಜು ಸ್ಯಾಮ್ಸನ್ ಮತ್ತು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ನಡುವೆ ನಡೆದ ಆ ಒಂದು ರಹಸ್ಯ ಸಂಭಾಷಣೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸಂಜು ಸ್ಯಾಮ್ಸನ್ ಅವರ ಕೆರಿಯರ್ ಗ್ರಾಫನ್ನು ದಿಢೀರ್ ಬದಲಿಸಿದ ಆ 25 ನಿಮಿಷಗಳಲ್ಲಿ ನಡೆದಿದ್ದೇನು ತಿಳಿಯೋದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ. ವೈಫಲ್ಯದ ಸುಳಿ ಮಾನಸಿಕ ಒತ್ತಡ. ಯಾವುದೇ ಒಬ್ಬ ಆಟಗಾರನಿಗೆ ಫಾರ್ಮ್ ಕಳೆದುಕೊಳ್ಳುವುದು ಒಂದು ದುಸ್ವಪ್ನ. ಸಂಜು ಸ್ಯಾಮ್ಸನ್ ಅವರು ಕೂಡ ಅದನ್ನೇ ಅನುಭವಿಸ್ತಾ ಇದ್ರು. ವಿಶ್ವಕಪ್ ಸಮೀಪಿಸ್ತಾ ಇದ್ರೂ ಕೂಡ ಅವರ ಬ್ಯಾಟ್ನಿಂದ ರನ್ ಬರ್ತಾ ಇರಲಿಲ್ಲ. ನ್ಯೂಜಿಲೆಂಡ್ ಸರಣಿಯಲ್ಲಿ ಪ್ರತಿ ಬಾಲ್ನಲ್ಲೂ 6 ಬಾರಿಸಲು ಹೋಗಿ ಔಟ್ ಆಗ್ತಾ ಇದ್ರು. ಸಂಜು ಆ ಸಮಯದಲ್ಲಿ ತುಂಬಾ ಕುಗ್ಗಿ ಹೋಗಿದ್ರು. ಅತಿಯಾದ ಸ್ಟ್ರೈಕ್ ರೇಟ್ ಕಾಪಾಡಿಕೊಳ್ಳುವ ಭರದಲ್ಲಿ ಅವರು ತಮ್ಮ ನೈಜ ಆಟವನ್ನೇ ಮರೆತಿದ್ರು. ಆಗ ಅವರಿಗೆ ನೆನಪಾಗಿದ್ದು ಸಚಿನ್ ತೆಂಡೂಲ್ಕರ್ ಅವರು. ಸಂಜು ಸ್ಯಾಮ್ಸನ್ ಅವರು ತಡ ಮಾಡದೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಕರೆ ಮಾಡ್ತಾರೆ. ಆ ಒಂದು ಕಾಲ್ ಸಂಜು ಅವರ ಬ್ಯಾಟಿಂಗ್ ಸ್ಟೈಲ್ ಮಾತ್ರವಲ್ಲ, ಅವರ ಆಲೋಚನಾ ಕ್ರಮವನ್ನೇ ಬದಲಿಸಿದೆ. ಆ 25 ನಿಮಿಷಗಳ ಮಾಂತ್ರಿಕ ಸಂಭಾಷಣೆ. ಸಚಿನ್ ತೆಂಡೂಲ್ಕರ್ ಅವರು ಸುಮಾರು 25 ನಿಮಿಷಗಳ ಕಾಲ ಸಂಜು ಸ್ಯಾಮ್ಸನ್ ಅವ್ರ ಜೊತೆ ಮಾತನಾಡಿದ್ರು. ಸಚಿನ್ ಅವರು ಕೇವಲ ಟೆಕ್ನಿಕ್ ಬಗ್ಗೆ ಹೇಳಲಿಲ್ಲ, ಬದಲಾಗಿ ತಮ್ಮ 24 ವರ್ಷಗಳ ಕ್ರಿಕೆಟ್ ಜೀವನದಲ್ಲಿ ತಾವು ಕಂಡ ಕಷ್ಟದ ದಿನಗಳು, ಒತ್ತಡವನ್ನು ಹೇಗೆ ನಿಭಾಯಿಸಿದ್ರು ಎನ್ನುವ ಗುಟ್ಟನ್ನು ಹಂಚಿಕೊಂಡರು. ಸಂಜು ಸ್ಯಾಮ್ಸನ್ ಅವರೇ ಹೇಳುವಂತೆ, ಸಚಿನ್ ಸರ್ ನನಗೆ ಹೊಸ ಶಕ್ತಿ ನೀಡಿದರು. ಅವರು ತಮ್ಮ ಕೆರಿಯರ್ನ ಕಷ್ಟದ ಸಮಯಗಳ ಅನುಭವಗಳನ್ನು ನನ್ನ ಜೊತೆ ಹಂಚಿಕೊಂಡಾಗ ನನಗೆ ಧೈರ್ಯ ಬಂತು. ಒತ್ತಡದ ಸಮಯದಲ್ಲಿ ಹೇಗೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು ಎನ್ನುವ ಸ್ಪಷ್ಟತೆ ಸಿಕ್ತು. ಸಚಿನ್ ಅವರು ನೀಡಿದ ಆ 25 ನಿಮಿಷಗಳ ಗುರು ಮಂತ್ರ ವಿಶ್ವಕಪ್ನಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನು ಹೊಸ ಅವತಾರದಲ್ಲಿ ನೋಡುವಂತೆ ಮಾಡಿತು. ವಿಶ್ವಕಪ್ನಲ್ಲಿ ಸಂಜು ಸ್ಯಾಮ್ಸನ್ ಆರ್ಭಟ. ಸಚಿನ್ ಅವರ ಸಲಹೆಯಂತೆ ಫಲಿತಾಂಶ ನಮಗೆ ವಿಶ್ವಕಪ್ನಲ್ಲಿ ಕಾಣಿಸ್ತು. ವೆಸ್ಟ್ ಇಂಡೀಸ್ ವಿರುದ್ಧ ಜಯ 97, ಇಂಗ್ಲೆಂಡ್ ವಿರುದ್ಧ 89 ಹಾಗೂ ನ್ಯೂಜಿಲೆಂಡ್ ವಿರುದ್ಧ ಮತ್ತೆ 89 ರನ್. ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾದ ಬೆನ್ನೆಲುಬಾಗಿ ನಿಂತರು. ವಿಶೇಷ ಏನಂದರೆ ವಿಶ್ವಕಪ್ ಫೈನಲ್ ಪಂದ್ಯಕ್ಕೂ ಮೊದಲು ಸಂಜು ಮತ್ತೆ ಸಚಿನ್ ಅವರಿಗೆ ಕರೆ ಮಾಡಿದರು. ಫೈನಲ್ ಪಂದ್ಯದ ಆ ತೀವ್ರ ಒತ್ತಡವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಸಚಿನ್ ಅವರು ಮಾರ್ಗದರ್ಶನ ನೀಡಿದರು. ಸಚಿನ್ ಅವರು ಕೇವಲ IPL ಸಮಯದಲ್ಲಿ ಮಾತ್ರವಲ್ಲ, ಸಂಜು ಕಷ್ಟದಲ್ಲಿದ್ದಾಗಲೆಲ್ಲ ಮೆಸೇಜ್ ಮೂಲಕ ಬೆಂಬಲ ನೀಡುತ್ತಲೇ ಇದ್ದರು ಎಂಬುದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಒಬ್ಬ ಮಹಾನ್ ಆಟಗಾರನಿಗೆ ಇನ್ನೊಬ್ಬ ಆಟಗಾರನ ನೋವು ಅರ್ಥವಾಗುತ್ತೆ ಅನ್ನೋದಕ್ಕೆ ಸಚಿನ್ ಮತ್ತು ಸಂಜು ಅವರ ಈ ಬಾಂಧವ್ಯವೇ ಸಾಕ್ಷಿಯಾಗಿದೆ. ಸಚಿನ್ ಅವರ ಆ 25 ನಿಮಿಷಗಳ ಕಾಲ್ ಭಾರತಕ್ಕೆ ಒಬ್ಬ ಮ್ಯಾಚ್ ವಿನ್ನರನ್ನು ಮರಳಿ ನೀಡಿತು. ಸಂಜು ಸ್ಯಾಮ್ಸನ್ ಅವರ ಈ ಕಮ್ ಬ್ಯಾಕ್ ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ಸಚಿನ್ ತೆಂಡೂಲ್ಕರ್ ಅವರ ಈ ಮಾರ್ಗದರ್ಶನ ಸಂಜು ಅವರ ಕೆರಿಯರ್ನಲ್ಲಿ ಹೊಸ ಅಧ್ಯಾಯ ಬರೆಯುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇನ್ನಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ.